ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಗೌಡ ವ್ಲಾಗ್ಸ್. ಇವತ್ತು ಒಂದು ಬಿರಿಯಾನಿ ಮಾಡೋಣ ಅಂತ. ನಿಮ್ಗೆಲ್ಲ ಗೊತ್ತು, ಗಲ್ಲಿಯಲ್ಲಿ ಇವಾಗೇನೋ ಆಂಬೂರ್ ಬಿರಿಯಾನಿ ಅಂಗಡಿಗಳು ಓಪನ್ ಮಾಡ್ಬಿಟ್ಟಿದ್ದಾರೆ. ಸೊ ನಾವ್ ಯಾಕೆ ಮನೇಲೆ ಟ್ರೈ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀನಿ. ಸೊ ನಿಮ್ಗೂ ತೋರಿಸ್ಕೊಡ್ತೀನಿ ಆಂಬೂರ್ ಬಿರಿಯಾನಿ ರೆಸಿಪಿ. ಈಗ ಆಂಬೂರ್ ಬಿರಿಯಾನಿ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು 1 kg ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ. ಚಿಕನ್ ಪೀಸಸ್ನ ಸ್ವಲ್ಪ ದಪ್ಪನೆ ಕಟ್ ಮಾಡಿಸಿದ್ದೀನಿ. ಅದಕ್ಕೆ ಪಲಾವ್ ಸಾಮಾನು ತಗೊಂಡಿದ್ದೀನಿ. ಪಲಾವ್ ಸಾಮಾನು ಬಂದ್ಬಿಟ್ಟು ನೀವು ನೋಡ್ಬೋದು, 2 ಚಕ್ಕೆ, 3 ಏಲಕ್ಕಿ, 6 ಲವಂಗ, ಒಂದು ಸ್ಟಾರ್ ಫ್ಲವರ್ ತಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಮತ್ತೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಈಗ ಈ ಕಡೆ ಬಂದ್ರೆ ಈರುಳ್ಳಿ ಮತ್ತೆ ಟೊಮೆಟೊ ಎರಡೂ ಬಂದ್ಬಿಟ್ಟು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಮತ್ತೆ ಕೊತ್ತಂಬರಿ, ಪುದೀನ ಇದೆ. ಇಲ್ಲೊಂದು 4 ಹಸಿಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣು, ಮೊಸರು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬಿರಿಯಾನಿ ಯಾವಾಗಲೇ ಮಾಡಿದ್ರು ಅಷ್ಟೇ ಫ್ರೆಶ್ ಆಗಿ ರುಬ್ಕೊಳ್ಳಿ, ಅದೊಂದು ಎಕ್ಸ್ಟ್ರಾ ಟೇಸ್ಟ್ ಆಡ್ ಮಾಡುತ್ತೆ. ಸೊ ನಾನು ಇವಾಗ ರುಬ್ಬಿ ಇಟ್ಕೊಂಡಿದ್ದೀನಿ. ಆಯಿಲು ಮತ್ತೆ ಇದು ಬಂದ್ಬಿಟ್ಟು ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ 1 kg ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ. ಚಿಕನ್ ಎಷ್ಟು ತಗೊಂಡಿದ್ದೀನಿ ಅಷ್ಟೇ ಅಕ್ಕಿ ತಗೊಂಡಿದ್ದೀನಿ. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಲ್ಲುಪ್ಪು ತಗೊಂಡಿದ್ದೀನಿ. ಸೊ ಮೊದಲಿಗೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದಿದೆ. ಬಾಣಲಿ ಕಾದಿದ ತಕ್ಷಣ ಎಣ್ಣೆನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಸೊ ನಮ್ ಏನ್ಗಂತೂ ಈ ಬಿರಿಯಾನಿ ಸಖತ್ ಇಷ್ಟ. ಆದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ಅವ್ನೆಲ್ಲೂ ಈಚೆಗಡೆ ತಿನ್ನಲ್ಲ, ಮನೇಲೆ ಮಾಡ್ಬೇಕು. ಅದಕ್ಕೋಸ್ಕರ ಕಲ್ತ್ಕೊಂಡು ಮಾಡ್ತಾ ಇದೀನಿ. ಇದು ಸೆಕೆಂಡ್ ಟೈಮ್ ಮಾಡ್ತಿರೋದು. ಫಸ್ಟ್ ಟೈಮ್ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಮನೇಲಿ ಎಲ್ಲರೂ ಇಷ್ಟಪಟ್ಟಿದ್ರು. ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಮಾಡ್ತಾ ಇದೀನಿ. ಎಣ್ಣೆ ಕಾದಿದ ತಕ್ಷಣ ಪಲಾವ್ ಸಾಮಾನು ಹಾಕೋಣ. ಸೊ ಪಲಾವ್ ಸಾಮಾನಲ್ಲಿ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, 1 ಬೇ ಲೀಫು, 1 ಚಕ್ಕೆ, 4 ಲವಂಗ, ಮತ್ತೆ 2 ಏಲಕ್ಕಿ ಮತ್ತೆ ಸ್ಟಾರ್ ಫ್ಲವರ್ ಇಷ್ಟನ್ನ ಹಾಕೊಂತೀನಿ. ಇನ್ನೊಂದ್ ಸ್ವಲ್ಪ ಹಂಗೆ ಇಟ್ಕೊಂಡಿರ್ತೀನಿ. ಅದು ಆಮೇಲೆ ಏಂತಿಕೆ ಅಂತ ಹೇಳ್ತೀನಿ. ನೋಡಿ ಇವಾಗ ಇಷ್ಟನ್ನ ಹಾಕೊಂತೀನಿ. ಸೊ ಇವಾಗ ಪಲಾವ್ ಸಾಮಾನೆಲ್ಲ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕೊಂತೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರಂಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು ಈರುಳ್ಳಿ ಹೆಂಗೆ ಫ್ರೈ ಆಗಿದೆ ಅಂತ, ಫುಲ್ ಬ್ರೌನ್ ಕಲರ್ ಬಂದಿದೆ. ಸೊ ಇವಾಗ ಇದಕ್ಕೆ ನಾನು ಬಂದ್ಬಿಟ್ಟು ಅರಿಶಿನ ಪುಡಿ ಹಾಕ್ತಾ ಇದೀನಿ ಫಸ್ಟ್. ಇದಾಗಿದ ತಕ್ಷಣನೇ ಎರಡೂವರೆ ಸ್ಪೂನ್ ಅಷ್ಟು ನಾನು ಮೆಣಸಿನ್ಕಾಯಿ ಪುಡಿ ಹಾಕ್ತಾ ಇದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ನನ್ನ ಮನೇಲಿ ಸ್ವಲ್ಪ ಸ್ಪೈಸಿ ಕೇಳ್ತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂದ್ಬಿಟ್ಟು ಖಾರ ಜಾಸ್ತಿ ಹಾಕೊಂತ ಇದೀನಿ. ಯಾಕೆ ಫಸ್ಟೇನೆ ನಾವು ಮೆಣಸಿನ್ಕಾಯಿ ಪುಡಿ ಹಾಕ್ತೀವಿ ಅಂದ್ರೆ, ನಿಮಗೆ ಬಿರಿಯಾನಿ ಕಲರೇ ಚೇಂಜ್ ಆಗ್ಬಿಡುತ್ತೆ. ಯಾಕಂದ್ರೆ ಎಣ್ಣೆಲಿ ಮೆಣಸಿನ್ಕಾಯಿ ಪುಡಿ ಬೇಯುತ್ತಲ್ಲ, ಸೊ ಕಲರ್ ಬಂದ್ಬಿಟ್ಟು ಸಕ್ಕದ ಬರುತ್ತೆ. ಅದಕ್ಕೋಸ್ಕರನೇ ಫಸ್ಟೇ ಹಾಕೊಂತೀನಿ. ಇದೊಂದು 2 ಸೆಕೆಂಡ್ ಹಿಂಗೆ ಫ್ರೈ ಆಗಿದ ತಕ್ಷಣ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ, 4 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ, ಕಟ್ ಮಾಡಿಲ್ಲ, ಹಾಗಾಗಿ ಹಾಕೊಂತೀನಿ. ಇದು ಒಂದು 2 ಸೆಕೆಂಡ್ ಹಂಗೆ ಎಣ್ಣೆಲಿ ಫ್ರೈ ಮಾಡ್ಕೊಂತೀನಿ. ಅದಾಗಿದ ತಕ್ಷಣ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದಿಷ್ಟು ಹಿಂಗೆ ಹಾಕೊಂಡ್ಬಿಡ್ತೀನಿ. ಈಗ ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಅಂದ್ರೆ ಸೊಪ್ಪೆಲ್ಲ ಚೆನ್ನಾಗಿ ಎಣ್ಣೆಲಿ ಬಾಡ್ಲಿ. ಯಾರ್ಯಾರಿಗೆ ಹೋಟ್ಲಲ್ಲಿ ಊಟಗಳು ಇಷ್ಟ ಆಗಲ್ಲ ನೋಡಿ, ಅವ್ರ ಮನೇಲೆ ಟ್ರೈ ಮಾಡ್ಕೊಂಡು ತಿನ್ಬೋದು. ತುಂಬಾ ಈಸಿಯಾಗಿ ಮಾಡ್ಬೋದು. ಮತ್ತೇನು ಅಂದ್ರೆ ಹೆಲ್ದಿ ವೇಲು ಇರುತ್ತೆ. ಸೊ ನಮ್ಮ ಮನೇಲಿ ನಮ್ಗೆ ಗೊತ್ತಿರುತ್ತಲ್ವಾ ಏನೇನು ಇಂಗ್ರೀಡಿಯೆಂಟ್ ನಾವು ಹಾಕಿರ್ತೀವಿ ಬಿರಿಯಾನಿಗೆ ಅಂತ. ಸೊ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ಟ್ರೈ ಮಾಡಿ, ಓಕೆನಾ? ಈಗ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲಿ. ಇವಾಗ ಟೊಮೆಟೊ ಹಾಕೊಂತೀನಿ. ಟೊಮೆಟೊನು ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕಂದ್ರೆ ನೋಡಿ ಇವಾಗ ಟೊಮೆಟೊ ನಿಮಗೆ ದಪ್ಪ ಕಾಣಿಸ್ತಿದೆ, ಈರುಳ್ಳಿ ಎಲ್ಲೂ ಕಾಣಿಸ್ತಾ ಇಲ್ಲ. ಟೊಮೆಟೊನು ಹಂಗೆ ಅದೇ ರೀತಿಯಲ್ಲಿ ಬೇಯಬೇಕು. ಅಲ್ಲಿ ಗಂಟೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ, ಯಾಕಂದ್ರೆ ತಳನು ಸಿಯೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಾವು ನೀರ್ಗಿರು ಏನು ಹಾಕಿಲ್ಲ, ಬರೀ ಎಣ್ಣೆಲಿ ಬೇಯ್ತಾ ಇರೋದ್ರಿಂದ ಅವಾಗ 1-2 ಸತಿ ಮಿಕ್ಸ್ ಮಾಡ್ತಾ ಇರ್ರಿ. ಈ ಎದಕ್ಕೆ ಬಂದ್ರೆ ಸಾಕು. ಅವಾಗ ಚಿಕನ್ ಆಡ್ ಮಾಡ್ಕೊಳ್ಳೋಣ. ಇವಾಗ ನಾನು ಚಿಕನ್ ಹಾಕೊಂತೀನಿ. ಚಿಕನ್ ಸ್ವಲ್ಪ ದೊಡ್ಡ ಪೀಸೇ ಮಾಡಿಸಿದೀವಿ, ಯಾಕೆಂದ್ರೆ ಬಿರಿಯಾನಿಗೆ ದೊಡ್ಡ ಪೀಸ್ ಇರೋ ಚೆನ್ನಾಗಿರುತ್ತೆ. ಸೊ ಇದನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ.
ಇವಾಗ ಇದೊಂದು 2 ನಿಮಿಷ ಹಿಂಗೆ ಬೇಯಲಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇಷ್ಟು ಹಾಕೊಬಿಡ್ತೀನಿ. ಇದೇನಿಲ್ಲ ಅಂದ್ರೆ ಒಂದು 2.5 ಸ್ಪೂನ್ ಇದೆ, ಹಾಕೊಂತೀನಿ. ನಾನ್ ವೆಜ್ಗೆ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಅಲ್ವಾ, ಸೊ ಜಾಸ್ತಿನೇ ಹಾಕಿದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ಲಿ, ಅಲ್ಲಿ ಗಂಟ ಫ್ರೈ ಮಾಡ್ಕೊತೀನಿ. ನಾನು ವಿಡಿಯೋ ಆನ್ ಮಾಡಿದ್ದೀನಿ ಅನ್ಕೊಂಡ್ಬಿಟ್ಟು ಮೊಸರು ಮತ್ತು ನಿಂಬೆಹಣ್ಣು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟೆ. ನೋಡ್ರೆ ವಿಡಿಯೋನೇ ಕ್ಯಾಪ್ಚರ್ ಆಗಿದ್ದಿಲ್ಲ. ಸೊ ನೀವೀಗ ಮೊಸರು ಹಾಕಿ ಒಂದು 2 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಿಂಬೆಹಣ್ಣು ಹಾಕೊಳ್ಳಿ, ನಿಂಬೆಹಣ್ಣು ರಸ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ರುಚಿಗೆ ತಕ್ಕಷ್ಟು ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಆಮೇಲೆ ಬೇಯಿಸ್ಕೊಳ್ಳೋಣ. ಸೊ ಅದಕ್ಕೆ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ತೀನಿ. ಸೊ ಇದು ಬೇಯಿಸಿದ್ರೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ ಬನ್ನಿ ಏನು ಅಂತ. ಈಗ ಅಕ್ಕಿನ ತೊಳ್ಕೊಂಡಿದ್ದೀನಿ. ನಾರ್ಮಲ್ ನಮ್ಮ ಮನೇಲಿ ಬಿಳಿ ಅನ್ನ ಎಲ್ಲ ಮಾಡ್ತೀವಲ್ಲ ಅದೇ ಅಕ್ಕಿನೇ ತೊಗೊಂಡಿದ್ದೀನಿ. ಯಾವುದು ಬಾಸುಮತಿ ಜೀರಾ ರೈಸ್ ಎಲ್ಲ ಏನು ತೊಗೊಂಡಿಲ್ಲ. ನಾರ್ಮಲ್ ಅಕ್ಕಿನೇ ತೊಳೆದು ನೀರು ಹಾಕಿದ್ದೀನಿ. ನೀರು ಅಷ್ಟೇ, ಅದಕ್ಕೆ ಮೆಜರ್ಮೆಂಟ್ ಅಂತೇನಿಲ್ಲ, ಜಾಸ್ತಿನೇ ಇಟ್ಕೊಳ್ಳಿ ಸ್ವಲ್ಪ. ಇವಾಗ ಇದಕ್ಕೆ ಬಂದ್ಬಿಟ್ಟು ಆವಾಗಲೇ ಉಳಿಸ್ಕೊಂಡಿದ್ದಲ್ಲ ಒಂದು ಚಕ್ಕೆ ಮತ್ತೆ ಲವಂಗ ಯಾಲಕ್ಕಿ ಹಾಕಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ನಾವು ಆಲ್ರೆಡಿ ಚಿಕನ್ಗೂ ಹಾಕಿದೀವಿ ಉಪ್ಪು. ಮತ್ತೆ ಕಲರ್ ಬರಲಿ ಅಂತ ಒಂದೇ ಒಂದು ಚೂರು ಕೇಸರಿ ಪೌಡರ್ ಹಾಕ್ತೀನಿ. ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಕಲರೇ ಚೇಂಜ್ ಆಗೋಯ್ತು. ಯೆಲ್ಲೋ ಕಲರ್ ಕೇಸರಿ ಪೌಡರ್ ಹಾಕೊಂಡಿದ್ದೀನಿ ನಾನು. ಇವಾಗ ಇದನ್ನ ಸ್ಟವ್ ಮೇಲೆ ಇಟ್ಟು ಸೊ ಇದೊಂದು 80% ಕುಕ್ ಆಗಲಿ. ಈ ಕಡೆ ಚಿಕನ್ ಕುಕ್ ಆಗ್ತದೆ. ಸೊ ಅನ್ನ 80% ಕುಕ್ ಆಗೋಷ್ಟರಲ್ಲಿ ಚಿಕನ್ ಚೆನ್ನಾಗಿ ಕುಕ್ ಆಗಿರುತ್ತೆ. ಸೊ ಇವೆರಡು ಕುಕ್ ಆಗಲಿ. ಈಗ ಚಿಕನ್ ಬೇಯ್ತಾ ಇದೆ, ಸ್ಲಿಮ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಬಂದು ನೋಡ್ಬೋದು ಅನ್ನನೂ ಅಷ್ಟೇ 80% ಬಂದಿದೆ. 80% ಹೇಗೆ ಬಂದಿದೆ ಅಂತ ನೋಡೋದು ಅಂದ್ರೆ ನೀವು ಒಂದು ಅಕ್ಕಿ ತಗೊಂಡು ಸುಮ್ಮನೆ ಹಿಂಗೆ ಬ್ರೇಕ್ ಮಾಡಿದ್ರೆ ನೋಡಿ ಹಿಂಗೆ ಪೀಸ್ ಆಗುತ್ತೆ. ಹಿಂಗೆ ಪೀಸ್ ಆದ್ರೆ ಬೆಂದಿದೆ ಅಂತ. ಸೊ ಇದನ್ನ ಸ್ಟವ್ ಆಫ್ ಮಾಡ್ಬಿಟ್ಟು ಈಗ ಸೋಸ್ಕೊಳ್ಳೋಣ ಫಸ್ಟು. ಸೊ ಇವಾಗ ಇದನ್ನ ಸೋಸ್ಕೊತಾ ಇದ್ದೀನಿ. ನಾನು ನೀರು ಬಿಟ್ಟಿದ್ದೀನಿ, ಬೇಜಾರು ಮಾಡ್ಕೊಂಡು ನೀರು ಯಾಕೆ ವೇಸ್ಟ್ ಮಾಡ್ತೀರಾ ಅಂತ. ಶಿಂಕಲ್ಲಿ ಬಿಸಿ ನೀರು ಹಾಕ್ತಾ ಇದೀನಲ್ಲ, ಪೈಪ್ ಗಿಪ್ ಸುಟ್ಟೋಗುತ್ತೆ ಅಂದ್ಬಿಟ್ಟು ಶಿಂಕ್ ನೀರು ಬಿಟ್ಟಿದ್ದೀನಿ. ಸೊ ಕ್ಲೀನಾಗಿ ಹಿಂಗೆ ಸೋಸ್ಕೊಬಿಡಿ. ನೀರೆಲ್ಲ ಹೋಗ್ಬೇಕು, ನೀರು ಒಂಚೂರು ಇರ್ದಿರಂಗೆ ಸೋಸ್ಕೊಳ್ಳಿ. ಈಗ ನೀವು ನೋಡ್ಬೋದು ಅಕ್ಕಿನ ಫುಲ್ ಸೋದಿಸ್ಕೊಂಡು ನೀರು ಇಲ್ದಿರಂಗೆ ಖಾಲಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಚಿಕನ್ ಜೊತೆ ಮಿಕ್ಸ್ ಮಾಡೋಣ ಬನ್ನಿ. ಸೊ ಆಂಬೂರ್ ಬಿರಿಯಾನಿ ಅಂದ್ರೆ ಇದೇನೇ ಸೀಕ್ರೆಟ್. ಅಕ್ಕಿನ ಸಪ್ರೇಟಾಗಿ ಬೇಯಿಸ್ಕೋಬೇಕು, ಚಿಕನ್ನ ಸಪ್ರೇಟಾಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ದಮ್ ಕಟ್ಟಬೇಕು. ಸೊ ಬನ್ನಿ, ಚಿಕನ್ ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಸೊ ಈ ಗ್ರೇವಿಯಲ್ಲಿ ಇವಾಗ 20% ರೈಸ್ ಬೇಯಬೇಕು. ಸೊ ಅದಕ್ಕೋಸ್ಕರ ಇವಾಗ ಅನ್ನನ ಆ್ಯಡ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ನೋಡಿ, ಅದು ಕೇಸರಿ ಕಲರ್ ಹಾಕಿದ್ಕೆ ರೈಸು ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ. ಮತ್ತೆ ಲವಂಗ ಯಾಲಕ್ಕಿ ಎಲ್ಲ ಹಾಕಿ ಬೇಯಿಸಿದ್ನಲ್ಲ, ರೈಸು ಅಷ್ಟೇ ಗಮ್ ಅಂತಿದೆ. ಜೀರಾ ರೈಸ್ ಥರನೇ ಸ್ಮೆಲ್ ಬಂದಿದೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಮನೇಲಿ. ಆಂಬೂರ್ ಬಿರಿಯಾನಿ ಅಂದ್ರೆ ಇವಾಗ ಹೋಟ್ಲಿಗೆಲ್ಲ ಹೋಗಿ ತಿಂತೀವಲ್ಲ ಆಂಬೂರ್ ಬಿರಿಯಾನಿ, ಅವ್ರದ್ದೇನಂದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಸಪ್ಪೆ ಇರುತ್ತೆ. ನಮ್ಮ ಮನೇಲಿ ಅದು ಟೇಸ್ಟ್ ಇಷ್ಟ ಆಗುತ್ತೆ. ಬಟ್ ಅವ್ರಿಗೆ ಏನು ಅಂದ್ರೆ ನಮ್ಮ ಮನೇಲಿ ಸ್ಪೈಸಿ ಆಗಿರ್ಬೇಕು. ಅದಕ್ಕೋಸ್ಕರ ನಾನೇ ಮನೇಲಿ ಮಾಡೋಣ ಅಂತ ಒಂದ್ಸತಿ ಟ್ರೈ ಮಾಡಿದ್ಕೆ ಸಕ್ಕತ್ತಾಗಿ ಬಂದಿತ್ತು. ಸೊ ನಿಮ್ಗೂ ತೋರಿಸ್ಕೊಳ್ಳೋಣ. ಇವಾಗ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದ್ರೆ ಮಸಾಲ ರೈಸು ಎಲ್ಲ ಮಿಕ್ಸ್ ಆಗಬೇಕು. ಫ್ಲೇವರ್ ಮಾತ್ರ ಸಕ್ಕತ್ತಾಗಿ ಬರ್ತಿದೆ, ಸ್ಮೆಲ್ಲು ನೋಡಿ, ಕಲರ್ ನೋಡಿ. ಕ್ಲೀನಾಗಿ ಹಿಂಗೆ ಮಿಕ್ಸ್ ಮಾಡೋಣ. ನೋಡಿ ಸೊ ಇವಾಗ ನಿಮ್ಗೆ ತುಪ್ಪ ಬೇಕಂದ್ರೆ ತುಪ್ಪನ ಮೇಲ್ಗಡೆ ಹಿಂಗೆ ಸ್ಪ್ರಿಂಕಲ್ ಮಾಡ್ಬೋದು. ಸ್ಪ್ರಿಂಕಲ್ ಮಾಡ್ಬಿಟ್ಟು ಒಂದು 10 ರಿಂದ 12 ನಿಮಿಷ ದಮ್ ಕಟ್ಟಬೇಕು. ಸೊ ಕ್ಯಾಪ್ ಮುಚ್ಚಿಬಿಡ್ತೀನಿ, ಅದು ಕ್ಲೀನಾಗಿ ಬೇಯುತ್ತೆ, ಕ್ಲೀನಾಗಿ ಆಗುತ್ತೆ. ಸೊ ಆಮೇಲೆ ತೋರಿಸ್ತೀನಿ ಫೈನಲ್ ಆಗಿ ಆಂಬೂರ್ ಬಿರಿಯಾನಿ ಹೆಂಗ್ ಬಂದಿದೆ ಅಂತ. ಓಕೆನಾ? ವಿಯನ್ ನೋಡಿ ಅವ್ರಮ್ಮ ಬಿರಿಯಾನಿ ಮಾಡ್ತವ್ರೆ ಅಂದ್ಬಿಟ್ಟು ಹೊಟ್ಟೆ ಕರ್ಗಿಸ್ಕೊಂತ ಚೆನ್ನಾಗಿ ತಿನ್ಬೋದು ಅಂತ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ತಾವನೆ. 6, 7 ಮಗು ಆಡ್ತಿರೋ ನೋಡಿ, ಎಲ್ಲೋ 2 ತಟ್ಟೆ ಬಿರಿಯಾನಿ ತಿನ್ನಂಗ ಆಡ್ತಾವನೆ. ಸೊ ಗೈಸ್ 10 ರಿಂದ 12 ನಿಮಿಷ ದಮ್ಮಲ್ಲಿ ಅನ್ನ ಚಿಕನ್ ಎಲ್ಲ ಬೆಂದಿದೆ. ಇವಾಗ ಆಂಬೂರ್ ಸ್ಟೈಲ್ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಸೊ ಬನ್ನಿ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಹೆಂಗ್ ಬರ್ತಿದೆ ಗೊತ್ತಾ? ಹಬ್ಬ, ಈಗಲೇ ತಿನ್ಬೇಕು ಅನ್ಸ್ತಾ ಇದೆ. ನೋಡಿ ರೈಸ್ ಎಷ್ಟು ಉದ್ರುದ್ರಾಗಿದೆ. ಚಿಕನ್ನು ಅಷ್ಟೇ ನೋಡಿ,
ಎಷ್ಟು ಚೆನ್ನಾಗಿ ಬಂದಿದೆ. ಹಿಂಗ್ ಮಾಡಿದ್ರೆ ಕಟ್ ಆಗ್ತದೆ ಪೀಸು ನೋಡಿ. ಸಖತ್ ಈಸಿ ಪ್ರೊಸೀಜರು, ಮತ್ತೆ ಮಸಾಲಾನು ಅಷ್ಟ ಇರಲ್ಲ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಓಕೆನಾ? ಇವಾಗ ನಾನು ಕೂಡ ತಿಂದು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ಸೊ ಬನ್ನಿ ಟೇಸ್ಟ್ ಮಾಡೋಣ ಈಗ ಊಟ. ಸೊ ಆಂಬೂರ್ ಬಿರಿಯಾನಿ ರೆಡಿ ಇದೆ, ಇವಾಗ ಟೇಸ್ಟಿಂಗ್ ಟೈಮು. ಬನ್ನಿ ಟೇಸ್ಟ್ ಮಾಡೋಣ. ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಿತ್ತಿದ ತಕ್ಷಣ ಬರ್ತದೆ. ಸೊ ಚಿಕನ್ನು ಬಿರಿಯಾನಿ ಯಾವಾಗಲೂ ಚಿಕನ್ನು ಅನ್ನ ಮತ್ತೆ ಆನಿಯನ್ ಜೊತೆ ತಿನ್ನೋದಿದೆಯಲ್ಲ, ಸಖತ್ತು. ಸೂಪರ್ ಇದೆ. ಸ್ವಲ್ಪ ಸ್ಪೈಸಿಯಾಗಿ ಮಾಡಿ, ಖಾರವಾಗಿರಲಿ ಅಂತ ಕ್ಲೈಮೇಟ್ಗೆ ಸಕ್ಕದಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಸಕ್ಕದ ಬಂದಿದೆ. ಈಸಿ ಪ್ರೊಸೆಸ್, ವಿತಿನ್ 20 ಮಿನಿಟ್ಸ್ ಎಲ್ಲ ಆಗೋಗುತ್ತೆ. ನಾನು ವಿಡಿಯೋ ಒಂದಿದ್ದಕ್ಕೆ ಸ್ವಲ್ಪ ನಿಧಾನ ತೋರಿಸ್ಕೊಂಡು ಮಾಡಿದ್ದಷ್ಟೇ, ಬಟ್ ಬೇಗನೆ ಆಗುತ್ತೆ. ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಇದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ಥರ ನಿಮಗೆ ಹೊಸ ಹೊಸ ರೆಸಿಪೀಸು, ಈಸಿ ರೆಸಿಪೀಸ್ ಹೇಳ್ಕೊಡ್ತಾ ಇರ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಓಕೆನಾ? ಬಾಯ್.